ಜಾನಕಿ ಅಮ್ಮ ಅವರಿಗೆ ಯಾವುದು ನೋಡಿ, ಜಾನಕಿ ಅಮ್ಮ ಅಂತಂದ್ರ ಅವ್ರ ಹೆಸರು ಹೇಳೋ ಯೋಗ್ಯತೆ ನಮ್ಗಿರಲ್ಲ, ಆದ್ರೆ ಅವ್ರು ನೋಡಿದಾಗಲೇ ಕೈ ಮುಗಿಬೇಕು ಅಂತ ಅನ್ನಿಸ್ತದೆ. ನಮ್ಮ ಭಾರತ ಚಿತ್ರರಂಗ ಮತ್ತೆ ನಮ್ಮ ಕರ್ನಾಟಕ ಚಿತ್ರರಂಗ ಎಲ್ಲ ಸೇರಿ 36,000ಕ್ಕೂ ಹೆಚ್ಚು ಹಾಡುಗಳನ್ನ ಆಡಿದ್ದಾರೆ. ಎಲ್ಲ ಸಂಗೀತ ಕಲಿತು ಆಡಿದ್ರೆ ನಮ್ಮ ಜಾನಕಿ ಅಮ್ಮ ಅವರು ಸಂಗೀತನ ಕಲಿದೆ ಪೂರ್ವ ಜನ್ಮದ ಒಂದು ಕರ್ಮಫಲ, ಅವರು ಒಳ್ಳೆ ಫಲ ಇರೋದ್ರಿಂದ ಅವರು ಸರಸ್ವತಿ ಲೋಕಕ್ಕೆ ಬಂದು ನಮ್ಮ ದಕ್ಷಿಣ ಭಾರತ ಮತ್ತೆ ನಮ್ಮ ವಿದೇಶಗಳಲ್ಲೂ ಸುಧಾ ಎಲ್ಲಾ ಭಾಷೆಯಲ್ಲೂ ಆಡಿ ಅವರು ಸುಮಾರು ಅಂತಂದ್ರೆ 40,000 ಹಾಡುಗಳನ್ನ ಆಡಿದ್ದಾರೆ. ಆದ್ರೂ ಅವ್ರಿಗೆ ನಮ್ಮ ಭಾರತ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಮತ್ತೆ ಅವ್ರು ಬದುಕಿದಾಗಲೇ ಕೊಟ್ಟಿದ್ರೆ ನಾವೆಲ್ಲ ಸಂತೋಷ ಪಡ್ತಾ ಇದ್ವಿ. ಅವರು ತೀರೋದ್ಮೇಲೆ ಅವ್ರ ಕೊಟ್ರ ನಮ್ಮ ಅಭಿಮಾನಿಗಳಿಗೆ, ನಮ್ಮ ದಕ್ಷಿಣ ಭಾರತ ಮತ್ತೆ ಪ್ರಪಂಚದಲ್ಲೆಲ್ಲ ಅವ್ರಿಗೆ ಅಭಿಮಾನಿಗಳಿವೆ, ಅವ್ರಿಗೆಲ್ರಿಗೂ ಸುಧಾ ಸಮಾಧಾನವಾಗುತ್ತೆ. ನಮ್ಮ ಭಾರತ ಸರ್ಕಾರ ಇನ್ಮೇಲೆ ಅವ್ರಿಗೆ 1 ತಿಂಗಳೊಳಗಡೆ ನಮ್ಮ ಭಾರತ ರತ್ನ ಕೊಟ್ರ ನಮ್ಗೆ ತುಂಬಾ ಸಂತೋಷ. ಮತ್ತೆ ಅವ್ರನ್ನ ನೋಡ್ತು ಅಂದ್ರ ಅವರು ಯಾವತ್ತು ನಮ್ಗ ಸರಸ್ವತಿ ದೇವಿನೇ ಹೊರತು ಅವರ ಬದುಕಿದಾಗ ನೋಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಅವ್ರ ತೀರೋದಾಗ ನೋಡ್ತಾ ಇದೀವಿ. ಅದು ನಮ್ಮ ದುರದೃಷ್ಟ ತರ. ನಮ್ಮ ತಂದೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತೀರ ಮೈಸೂರು ಬಂದಾಗ ಕೋರ್ಟ್ಗೆ, ಜಾನಕಿ ಅಮ್ಮನ್ನ ನಾವು ಒಂದ್ಸತಿ ನೋಡ್ಬೇಕು ಅಂತ ನಾನು ಎಲ್ಲಾ ಕಡೆ ವಿಚಾರಿಸ್ದೆ, ಯಾರು ನನ್ಗೆ ಅಡ್ರೆಸ್ ಕೊಡ್ಲಿಲ್ಲ. ಆ ಜಾನಕಿ ಅಮ್ಮನ್ನ ಇವತ್ತು 12ನೇ ತಾರೀಕು ಭಾನುವಾರ ನೋಡ್ತಾ ಇದ್ದೀನಿ. ಆದ್ರೂ ಅದ್ರಲ್ಲೇ ಯಾರು ನಮ್ಮ ಅಭಿಮಾನಿಗಳು ಮತ್ತೆ ನಾವು ಮತ್ತೆ ನಮ್ಮ ತಂದೆಯವರು, ನಮ್ಮ ರಾಜು ಸಾರ್ ಇದಾರೆ. ಜಾನಕಿ ಅಮ್ಮ ಅಂತಂದ್ರೆ ಅವ್ರ ಹೆಸರು ಹೇಳ್ಬಾರ್ದು, ಅವ್ರು ನೋಡಿದ ತಕ್ಷಣನೇ ಕೈ ಮುಗಿಬೇಕು ಅನ್ನೋ ತರ್ಕಿದಾರ ಅಂತ ಹೇಳ್ತಿದ್ರು. ಹುಟ್ಟಿದ್ದು ಅವರು ಆಂಧ್ರ ಪ್ರದೇಶ ಆಗಿದ್ರು ಸುಧಾ. ಅವರು ಚಿತ್ರರಂಗದಲ್ಲಿ ಒಂದು ಪ್ರೈವೇಟ್ ವಯಸ್ಸಿನಲ್ಲಿ ತಮಿಳ್ನಾಡಲ್ಲಿದ್ರು. ಕೊನೆಯಲ್ಲಿ ನನ್ನ ಕರ್ನಾಟಕದ ಜನತೆ ಹತ್ರ ನಾನು ಕರ್ನಾಟಕದಲ್ಲಿ, ಅದು ನಾನು ಮೈಸೂರು ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಕೊನೆಯಲ್ಲಿ ಅವರು ಇಲ್ಲಿ ಅಮರವಾಗಿದ್ದಾರೆ. ಅವ್ರು ಯಾವತ್ತು ನಮ್ಗೆ ಅಮರವನೇ ಹೊರತು ಅವ್ರನ್ನ ಯಾವತ್ತು ನಾವು ನೆನ್ಸ್ಕೊತೀವಿ, ಅವ್ರನ್ನ ಯಾವತ್ತು ನಾವು ಪೂಜಿಸ್ತೀವಿ. ಈ ಭೂಮಿ ಇರಾಗಂಟು ಜಾನಕಿ ಅಮ್ಮ ಹಾಡು ಅಂತಂದ್ರ ಅದ್ರ ಕಥೆನೇ ಬೇರೆ. ತೆರೆದಿದೆ ಮನೆಯು ಬಾತಿತೆ, ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳಲಿ ತಾತಿತೆ. ಕಡಲಾಗಿ ಬಾ, ಬಾನಾಗಿ ಬಾ, ಗುರಿಯಾಗಿ ಬಾ. ಇದ್ರ ಜೊತೆಲಿ ನಮ್ಮ ವಾಣಿಜ್ಯರಾಮ ಅಮ್ಮನ ಸುಧಾ ಜೊತೆಲೆ ಆಡಿದ್ದಾರೆ. ಹೊಸ ಬೆಳಕು ಸಿನಿಮಾ ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಅದೆಲ್ರಿಗೂ ಮಾರ್ಗದರ್ಶನ. ಅವ್ರ ಹಾಡುಗಳು ಇವತ್ತು ಸುಧಾ ಕೇಳ್ತಾ ಇದ್ರ ನಾವು ಅದು ಒಂದು ಪೂಜ್ಯ ಭಾವನದಿಂದ ನೋಡ್ತೀವಿ, ಗೌರವದಿಂದ ನೋಡ್ತೀವಿ. ತಮಗೆ ಮಾಧ್ಯಮದವ್ರಿಗೆ ತುಂಬಾ ನಾವು ಬೆಂಗಳೂರಿಂದ ಬಂದ್ವಿ. ನಾನೊಬ್ಬ ಸಾಮಾನ್ಯ ಅಭಿಮಾನಿ ಅಷ್ಟೇ, ಎಲ್ಲರ ತರ ನಾನು ಒಬ್ಬ ಅಭಿಮಾನಿ ಅಷ್ಟೇ. ಆದ್ರೆ ನನ್ಗೆ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ, ಇವತ್ತು ಏನೋ ನನ್ಗೆ ಏನೋ ಆಗ್ಬಿಟ್ಟಿದೆಯೇನೋ ಅಥವಾ ನಮ್ಮ ಮನೆಯಲ್ಲಿ ಯಾರೋ ಒಬ್ರಿಗೆ ಏನೋ ಆಗಿದೆಯೇನೋ ಅನ್ನೋ ತರ ಆಗ್ತಿದೆ. ಅಷ್ಟು ನಮ್ಮಲ್ಲಿ ಒಂದು ಕಾಣದ ಪರೋಕ್ಷ ಗುರು ಅಂತ ಹೇಳ್ತಾರಲ್ಲ, ನಾವೆಲ್ಲ ನೋಡಿ ಡೈರೆಕ್ಟ್ ಆಗಿ ಅವರು ನಮ್ಮ ಗುರುಗಳಾಗಿಲ್ದೇ ಇರ್ಬೋದು, ಆದ್ರೆ ಪರೋಕ್ಷವಾಗಿ ನಾವೆಲ್ಲ ಏನಾದ್ರೂ ಒಂದಷ್ಟು ಏನಾದ್ರೂ ಇವತ್ತು ಸಭ್ಯತೆ ಅನ್ನೋದು ಗಾನ ಹಾಡುಗಳು ಬಿಟ್ಬಿಡಿ, ಅವರಲ್ಲಿ ಇರ್ತಕ್ಕಂತಹ ಒಂದು ಕಲೆ ಮತ್ತೆ ಅವರ ಸ್ವಭಾವ, ಅವರ ಒಂದು ಸರಳ ವ್ಯಕ್ತಿತ್ವವನ್ನ ಏನಾದ್ರೂ ನಾವು ಗಮನಿಸಿ ನಾವೇನಾದ್ರೂ ಒಂದ್ ಕಿಂಚಿತ್ತು ಒಂದು ಸಾಸುವೆ ಕಾಳಷ್ಟು ಏನಾದ್ರೂ ಕಲ್ತಿದೀವಿ ನಮ್ಮ ಸಭ್ಯತೆ ಅಂತ ಹೇಳಿದ್ರೆ ಅವರಿಂದ ಕಲ್ತಿದೀವಿ. ಮತ್ತೆ ನನಗೆ ಮತ್ತೆ ಒಂದು ವಿಷಯ ಹೇಳ್ಬೇಕು. ನಮ್ಮ ಕರ್ನಾಟಕದ ಒಂದು ವಿಶಾಲ ಮನೋಭಾವ, ನಮ್ಮ ಕರ್ನಾಟಕದ ಸಂಸ್ಕೃತಿ ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ಜನಕ್ಕೆ ಅವರು ಇಡೀ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ಮಹಾನ್ ಸಂಗೀತ ನಿರ್ದೇಶಕರ ಜೊತೆ, ಅವರೆಲ್ಲ ಸಂಗೀತ ನಿರ್ದೇಶಕರ ಜೊತೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಆ ಕೊನೆಯ ಒಂದು ಗಳಿಗೆ ಮತ್ತೆ ಕರ್ನಾಟಕದಲ್ಲಿ ನಾನು ಉಳ್ಕೊಳ್ಬೇಕು, ಕರ್ನಾಟಕದಲ್ಲಿ ನಾನು ಇರ್ಬೇಕು ಅಂತ ಆಸೆ ಪಡ್ತಾರೆ. ಇದನ್ನೇ SP ಬಾಲಸುಬ್ರಹ್ಮಣ್ಯಂ ಕೂಡ ಹೇಳ್ತಿದ್ರು. ನಾವೆಲ್ಲ ಎಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ಇವತ್ತು ಈ ಕರ್ನಾಟಕದಲ್ಲೇ ನಮ್ಗೆ ನಮ್ಮ ಜಾನಕಿಯಮ್ಮ ಅವರ ಒಂದು ಅಂತ್ಯಕ್ರಿಯೆ ಮಾಡ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಂತಹ ಆ ಭಗವಂತ ಕೃಪೆ ತೋರಿಸಿದಕ್ಕೆ ನಾವು ಇಡೀ ಕರ್ನಾಟಕದ ಜನ ನಾವು ಕೃತಜ್ಞರಾಗಿದ್ದೇವೆ. ಅವ್ರದ್ದು ಯಾವ್ದು ಅಂತ ಹೇಳೋಣ ಸಾಂಗ್ ಹೇಳಿ, ಯಾವ ಒಂದು ಸಾಂಗ್? ಸೋಲೆ ಇಲ್ಲ
ನಿನ್ನ ಹಾಡು ಹಾಡುವಾಗ ಓ, ಗೆಲುವೆ ಎಲ್ಲ ನಿನ್ನ ಪ್ರೀತಿ ಕಾಣುವಾಗ ಲಲ 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 ಹಾಡುವೆ ಈಗ ಜೀವನ ರಾಗ ಲಲ 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 ಲಲ. ಎಷ್ಟು ಹಾಡುಗಳಿದೆ. ನಾದಬ್ರಹ್ಮ ಹಂಸಲೇಖ ಅವರ ಒಂದು ಸಂಗೀತದಿಂದ ಹಾಡಿದಂತ ಹಾಡು, ಎಷ್ಟು ಹಾಡು. ಓ ಮೇಘರಾಜನೇ ಲಲ 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 ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ಓ ಮೇಘರಾಜನೇ. ಸಾರಿ, ನನ್ಗೆ ಹಾಡಕ್ ಆಗ್ತಿಲ್ಲ. ಜಾನಕಿ ಅಮ್ಮ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಆದ್ರೂ ಮೈಸೂರಲ್ಲೇ ಇರ್ಬೇಕು, ಮೈಸೂರಲ್ಲೇ ಎಲ್ಲೋ ಹುಟ್ಟಿ ಇಲ್ಲೇ ಬೆಳೆದು ನಮ್ ಮೈಸೂರೇ ಬೇಕು ನಮ್ಗೆ. ಅಲ್ಲೇ ನಮ್ಗೆ ಸಂಸ್ಕಾರ, ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಆ ಮಾತನ್ನ ನಿಜವಾಗ್ಲೂ ಒಪ್ಬೇಕಾದದ್ದೇ. ತುಂಬಾ ಮೃದು ಸ್ವಭಾವದವರು, ಆದ್ರೂ ಮಗುನಂತ ಮನ್ಸು. ರಾತ್ರಿ 1 ಗಂಟೆ ತನಕನೂ ನಾನು ಟಿವಿ ನೋಡ್ದೆ. ಎಷ್ಟೊತ್ಕಪ್ಪ ಹೋಗಿ ನೋಡ್ತೀನಿ, ಎಷ್ಟೊತ್ತಿಗೆ ಅಪೋಲೋ ಹಾಸ್ಪಿಟ್ಲಿಂದ ನಮ್ಮ ಮೈಸೂರಿಗೆ ತಗೊಂಡ್ಬರ್ತಾರೆ, ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೂ ಈಗ ನಮ್ಗೆ ಅದೇ ಬಾನಲ್ಲು ನೀನೇ, ಭುವಿಯಲ್ಲು ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲು ನೀನೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.